ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ನ ಬೆಲೆ ಏರಿಕೆ ನೀತಿಗೆ ಹೇಳಿ ಧಿಕ್ಕಾರ. ಜನಾಕ್ರೋಶ ಯಾತ್ರೆಯ 2ನೇ ದಿನ ಮಂಡ್ಯದಲ್ಲಿ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರುಗಳು ಒಳಗೊಂಡಂತೆ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರುಗಳೇ, ಈ ಮಂಡ್ಯದ ಜನಾಕ್ರೋಶ ಸಭೆಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಈ ಹೋರಾಟ ಕಾಂಗ್ರೆಸ್ನ ಜನವಿರೋಧಿ ನೀತಿಯ ವಿರುದ್ಧ, ಈ ಹೋರಾಟ ಬೆಲೆ ಏರಿಕೆ ನೀತಿಯ ವಿರುದ್ಧ, ಈ ಹೋರಾಟ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ, ಈ ಹೋರಾಟ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಿರ್ತಕ್ಕಂಥ ಕೋಮುವಾದಿ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ. ಬಂಧುಗಳೇ, ಇವತ್ತು ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಿಜೆಪಿಯವರು ಹೋರಾಟ ಮಾಡೋದಿದ್ರೆ ಕೇಂದ್ರದ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿ. ಕೇಂದ್ರ ಸರ್ಕಾರ 50 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿಬಿಟ್ಟಿದೆ, ಅದರ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, 1.5 ವರ್ಷದ ಹಿಂದೆ ಒಂದು ಸಿಲಿಂಡರ್ ಬೆಲೆ 1113 ರೂಪಾಯಿ ಇತ್ತು. ಎಷ್ಟು ರೂಪಾಯಿ ಇತ್ತು? 1113. ಪುಣ್ಯಾತ್ಮ ನರೇಂದ್ರ ಮೋದಿ ಒಂದ್ಸರಿ 200 ರೂಪಾಯಿ ಕಡಿಮೆ ಮಾಡಿದ್ರು, ಇನ್ನೊಂದ್ಸರಿ 100 ರೂಪಾಯಿ ಕಡಿಮೆ ಮಾಡಿದ್ರು, ಒಟ್ಟು 300 ರೂಪಾಯಿ ಕಡಿಮೆ ಮಾಡಿದ್ರು. ಈಗ ನಿನ್ನೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಎಷ್ಟು ಕಡಿಮೆ ಆಗಿದೆ? 250 ಕಡಿಮೆ ಆಗಿದೆ. ನೀವೇನ್ ಮಾಡಿದ್ರಿ? ಪೆಟ್ರೋಲ್ ಡೀಸೆಲ್ ನ ಒಂದ್ಸರಿ 3 ರೂಪಾಯಿ 93 ಪೈಸೆ ಜಾಸ್ತಿ ಮಾಡಿದ್ರಿ. ಒಂದು ವಾರದ ಹಿಂದೆ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ರಿ. ಆ ಪುಣ್ಯಾತ್ಮ ಕಡಿಮೆ ಮಾಡಿದ್ರೆ ಈ ಮನೆ ಆಳ್ರು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. 9 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾರಲ್ಲ, ನಾವೇನೋ ಅನ್ಕೊಂಡಿವಿ ಹಾಲಿನ ಸಬ್ಸಿಡಿ ಎಲ್ಲ ಕೊಟ್ಬಿಡ್ತಾರೆ, ನಾವೇನೋ ಅನ್ಕೊಂಡಿವಿ ಪೂರಾ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೆಲ್ಲ ರೈತರ ಮಕ್ಕಳಿಗೆ ಕೊಡ್ತಾರೆ ಅಂತ. ಕೊಟ್ರ 700 ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಎಷ್ಟು ಕೋಟಿ? 700 ಕೋಟಿ ಜಾಸ್ತಿ ಉಳಿಸ್ಕೊಂಡಿದ್ದಾರೆ. ಯೋಗ್ಯತೆ ಇಲ್ವಾ ಕೊಡಕ್ಕೆ ಇವರಿಗೆ? 9 ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೈಗೆ ಚಮ್ಮು, ಗ್ರಾಹಕರಿಗೆ 3 ನಾಮ, ಕಾಸೆಲ್ಲ ಯಾರಿಗೆ? ಕಾಂಗ್ರೆಸ್ನವ್ರ ಖಜಾನೆಗೆ. ಇಷ್ಟಾದ್ಮೇಲೆ ಹೇಳ್ಕೊತಾರೆ ಇವರು ಮಹಾರಾಜರಿಗಿಂತ ದೊಡ್ಡವರಂತೆ. ಹೌದಾ? ನಾನ್ ನಿಮ್ಮನ್ ಕೇಳ್ತೀನಿ, ಕನ್ನಂ ಮಾಡಿ ಅಣೆಕಟ್ಟು ಕಟ್ಟಿದ್ದು ಮಹಾರಾಜರೇ ಸಿದ್ದರಾಮಯ್ಯನವರ? ಯಾರು ಕಟ್ಟಿದ್ದು? ಮೈಸೂರು ವಿಶ್ವವಿದ್ಯಾಲಯ ಯಾರು ಕಟ್ಟಿದ್ದು? ಮೈಸೂರು ಬ್ಯಾಂಕ್ ಯಾರು ಕಟ್ಟಿದ್ದು? ಮೈಸೂರು ಉಕ್ಕು ಕಾರ್ಖಾನೆ ಯಾರು ಕಟ್ಟಿದ್ದು? ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟಿದ್ದು? ದೇಶದಲ್ಲೇ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮೀಸಲಾತಿ ಕೊಟ್ಟವರು ಯಾರು? ಸಿದ್ದರಾಮಯ್ಯನವರು ಕಿಸ್ತಿರೋದೇನು? ಮಂಡ್ಯ ನೀರು ಕೊಟ್ಟಿದ್ಯಾರು? ಮಂಡ್ಯ ಮೈಸೂರು ಫ್ಯಾಕ್ಟರಿ ಕಟ್ಟಿದ್ಯಾರು? ಮೈಸೂರು ಪೇಪರ್ ಮಿಲ್ಸ್ ಕಟ್ಟಿದ್ಯಾರು?